ಅವಳ ಬರ್ತ್ಡೇ ದಿನ ಅವಳಿಗೆ ತುಂಬಾನೇ ಗಿಫ್ಟ್ ಸಿಕ್ಕಿತ್ತು. ಅದರಲ್ಲಿ ಒಂದು ಗಿಫ್ಟ್ ಅವಳಿಗೆ ತುಂಬಾನೇ ಇಷ್ಟ ಆಗಿತ್ತು. ಆ ಗಿಫ್ಟ್ ರಿತೇಶ್ ಅನ್ನೋ ಒಬ್ಬ ಹುಡುಗ ಅವಳಿಗೆ ಕೊಟ್ಟಿದ್ದ. ಆ ಗಿಫ್ಟ್ ತೆರೆದು ನೋಡಿದಾಗ ಅದರಲ್ಲಿ ಒಂದು ಚಿಕ್ಕದಾಗಿರೋ ಮೂರ್ತಿ ಇತ್ತು. 7 ಇಂಚಿತ್ತು. ಈ ಮೂರ್ತಿ ತುಂಬಾನೇ ಹಳೆಯ ಮೂರ್ತಿ ಮತ್ತು ನೋಡಕ್ಕೆ ಕಪ್ಪಾಗಿತ್ತು. ಮತ್ತೆ ಕಣ್ಗಳು ಚಿಕ್ಕದಾಗಿ ಕೆಂಪಾಗಿತ್ತು. ನಾವದನ್ನ ನೋಡ್ತಿದ್ರೆ ಅದು ತುಂಬಾ ವಿಚಿತ್ರವಾಗಿ ಕಾಣಿಸ್ತಿತ್ತು. ಆದ್ರೆ ಅನುಷ್ಕಾಗೆ ಆ ಗಿಫ್ಟ್ ತುಂಬಾನೇ ಇಷ್ಟ ಆಗಿತ್ತು. ಓಹ್ ವಾಹ್, ಇದೊಂದು ಆಂಟಿಕ್ ಪೀಸ್. ನನ್ ಎಲ್ಲ ಗಿಫ್ಟ್ಸ್ ಗಿಂತ ಇದು ನಂಗೆ ತುಂಬಾನೇ ಇಷ್ಟ ಆಯ್ತು. ಇದನ್ ಹೇಳಿ ಅನುಷ್ಕಾ ಆ ಮೂರ್ತಿಗೆ ಒಂದು ಮುತ್ತು ಕೊಡ್ತಾಳೆ. ಆ ಕ್ಷಣವೇ ಆ ಮೂರ್ತಿಯ ಕಣ್ಗಳು ಅಷ್ಟು ಚಿಕ್ಕದಾಗಿ ಕಾಣಿಸಿದ್ರು ತುಂಬಾನೇ ಹೊಳಿತಿದ್ವು. ಮತ್ ಅದ್ರಿಂದ ಮೆಲ್ಲನೆ ಒಂದು ನಗು ಶಬ್ದ ಕೇಳ್ಬರ್ತಿತ್ತು. ಅನುಷ್ಕಾ ಆ ಧ್ವನಿಗೆ ಜಾಸ್ತಿ ಗಮನ ಕೊಡದೆ ಮತ್ತೆ ಆ ಮೂರ್ತಿಯನ್ನ ತನ್ನ ಬೆಡ್ ಪಕ್ಕದಲ್ಲಿರೋ ಟೇಬಲ್ ಮೇಲೆ ಇಟ್ಬಿಡ್ತಾಳೆ. ಬೆಳಗ್ಗೆ ಎದ್ದ ತಕ್ಷಣ ಅನುಷ್ಕಾ ಆ ಮೂರ್ತಿನ ತಗೊಂಡು ಅದಕ್ಕೆ ಒಂದು ಮುತ್ತು ಕೊಟ್ಟು ವಾಶ್ರೂಮ್ ಕಡೆಗೆ ಹೋಗ್ತಾಳೆ. ಬೆಳಿಗ್ಗೆ ಅನುಷ್ಕಾ ಬ್ರೇಕ್ಫಾಸ್ಟ್ ಮಾಡ್ತಿರ್ಬೇಕಾದ್ರೆ ಅವಳು ಡೈನಿಂಗ್ ಟೇಬಲ್ ಚೇರ್ ಅಲ್ಲಿ ಕೂತಿರ್ತಾಳೆ. ಮತ್ ಅವಳ ಜೊತೆ ರೇಣುಕನು ಕೂತಿರ್ತಾಳೆ. ಮತ್ ರೇಣುಕಾ ಅವಳ ಫ್ಲಾಟ್ ಅಲ್ಲಿ ಅವಳ ಜೊತೆನೆ ಇರ್ತಾಳೆ. ಅವ್ರ ಕೆಲ್ಸದವ್ರು ಮಾಲ್ತಿ ಅಲ್ಲೇ ನಿಂತಿರ್ತಾಳೆ. ಮಾಲ್ತಿ, ನೀವು ನನ್ ರೂಮ್ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ನನ್ ಬೆಡ್ ಪಕ್ಕದಲ್ಲಿರೋ ಟೇಬಲ್ ಮೇಲೆ ಇರೋ ಮೂರ್ತಿನ ಚೆನ್ನಾಗಿ ಕ್ಲೀನ್ ಮಾಡಿ ಇಡಿ. ಅದೇ ಮೂರ್ತಿನ ಆ ಹುಚ್ಚ ರಿತೇಶ್ ಕೊಟ್ಟಿದ್ದು? ಹೌದು ಹೌದು, ಅದೇ ಮೂರ್ತಿ. ಅದು ತುಂಬಾ ಚೆನ್ನಾಗಿದೆ. ಅನುಷ್ಕಾ ಮತ್ತೆ ರೇಣುಕಾ ಬ್ರೇಕ್ಫಾಸ್ಟ್ ಆದ್ಮೇಲೆ ಅವ್ರವ್ರ ಆಫೀಸ್ ಕಡೆಗೆ ಹೋಗ್ತಾರೆ. ಮಾಲ್ತಿ ಅನುಷ್ಕನ್ ರೂಮ್ಗೆ ಹೋಗಿ ಅದನ್ನ ಕ್ಲೀನ್ ಮಾಡ್ತಿರ್ತಾಳೆ. ಯಾವಾಗ ಅವಳು ಆ ಮೂರ್ತಿ ಎತ್ತಾಳೋ ಅದರ ಕಣ್ಗಳು ಉರಿಯಕ್ ಶುರುವಾಗುತ್ತೆ. ಅದನ್ ತಗೊಂಡು ಅವಳು ವಾಶ್ರೂಮ್ಗೆ ಹೋಗ್ತಾಳೆ. ಆಗ ಅನುಷ್ಕಾ ಅವಳ ಕ್ಯಾಬಿನ್ ಅಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಿರ್ತಾಳೆ. ಮಾಲ್ತಿ ಒಂದು ಬಟ್ಟೆನ ತಗೊಂಡು ಆ ಮೂರ್ತಿನ ಜೋರಾಗಿ ಹೊಡಿತಿರ್ತಾಳೆ. ಆಫೀಸ್ ಅಲ್ಲಿ ಕೂತ್ಕೊಂಡಿರೋ ಅನುಷ್ಕಾಗೆ ಆ ಏಟ್ಗಳು ಬೀಳಕ್ ಶುರುವಾಗುತ್ತೆ. ಮಾಲ್ತಿ ಎಷ್ಟು ಜೋರಾಗಿ ಆ ಮೂರ್ತಿಗೆ ಹೊಡಿತಿರ್ಬೇಕಾದ್ರೆ ಅನುಷ್ಕಾಗೆ ಅವಳ ಕೆನ್ನೆ ಯಾರೋ ಹೊಡೆದಂಗೆ ಅನ್ಸ್ತಾ ಇತ್ತು. ಅವಳ ಕೆನ್ನೆ ಕೆಂಪಾಗಿರುತ್ತೆ ಮತ್ತು ನೋವಿಂದ ಅವಳ ಕಣ್ಣಲ್ಲಿ ನೀರ್ ಕೂಡ ಬರ್ತಿರುತ್ತೆ. ಇದು ನನ್ ಜೊತೆ ಏನಾಗ್ತಾ ಇದೆ? ನನ್ಗೆ ಯಾರು ಕಾಣಿಸ್ತಾನೋ ಇಲ್ಲ. ಮಾಲ್ತಿ ಮೂರ್ತಿನ ಚೆನ್ನಾಗಿ ತೊಳೆದು ಟೇಬಲ್ ಮೇಲೆ ಇಡ್ತಾಳೆ. ಸಂಜೆ ಅವಳ ಮನೆಗೆ ವಾಪಸ್ ಬಂದ್ಮೇಲೆ ಅವಳು ರೇಣುಕಾಗೆ ನಡೆದಿದ್ಯೆಲ್ಲವನ್ ಹೇಳ್ತಾಳೆ. ಅದನ್ ಕೇಳಿ ರೇಣುಕನ್ಗೆ ಏನೂ ಅರ್ಥ ಆಗಲ್ಲ. ಅನುಷ್ಕಾ, ನೀನ್ ಹೇಳೋದ್ ನನ್ ಒಂಚೂರು ಅರ್ಥ ಆಗ್ತಿಲ್ಲ. ನೀನ್ ಏನ್ ಹೇಳ್ಬೇಕಂತಿದ್ಯಾ? ನೀನ್ ಒಬ್ಳೇ ಇದ್ದೆ ಮತ್ ಯಾರೋ ನಿನ್ಗೆ ಹೊಡಿತಾ ಇದ್ರಂತೆ. ಹಾ, ಯಾರು ಕಾಣಿಸ್ತಾ ಇರ್ಲಿಲ್ಲ. ಈ ವಿಷಯನ ಯಾರಿಗ ಹೇಳಿದ್ರು ಅವ್ರು ನಮ್ಮನ್ನ ಹುಚ್ಚ್ರಂತ ಅನ್ಕೊಂಡ್ಬಿಡ್ತಾರೆ. ನೆಕ್ಸ್ಟ್ ಟೈಮ್ ಈ ತರ ಏನಾದ್ರು ಆದ್ರೆ ನೀನ್ ಫಸ್ಟ್ ನನ್ಗೆ ಕಾಲ್ ಮಾಡ್ಬಿಡು, ಓಕೆ? ನೀನೊಂದು ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ನ ಮೀಟ್ ಮಾಡ್ಬೇಕು. ಸಂಡೇ ಇಬ್ಬರಿಗೂ ರಜಾ ಇರುತ್ತೆ. ಇಬ್ರು ಕೋಣೆಯಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಅನುಷ್ಕಾ, ಈ ಮೂರ್ತಿ ಸ್ವಲ್ಪ ವಿಚಿತ್ರವಾಗಿಲ್ವಾ? ಆದ್ರೂ ನಿನ್ಗೆ ಈ ಗಿಫ್ಟ್ ಎಲ್ಲದಕ್ಕಿಂತ ಹೇಗಿಷ್ಟ ಆಯ್ತು? ಇದೊಂದು ಆಂಟಿಕ್. ನಿನ್ಗೆ ಇದೆಲ್ಲ ಅರ್ಥ ಆಗಲ್ಲ. ಅನುಷ್ಕಾ ಮಾಲ್ತಿನ ಕರೀತಾಳೆ. ಹಾಗೆ ಮಾಲ್ತಿ ರೂಮಿಗೆ ಬರ್ತಾಳೆ. ಆಗ ಅನುಷ್ಕಾ ಅವಳಿಗೆ ಹೇಳ್ತಾಳೆ, ಮಾಲ್ತಿ, ಈ ಮೂರ್ತಿನ ಚೆನ್ನಾಗಿ ತೊಳೆದು ನೀಟಾಗಿ ಮಾಡ್ಕೊಡು, ಗೊತ್ತಾಯ್ತಾ? ತಗೋ. ಇದನ್ ಕೇಳಿ ಮಾಲ್ತಿ ಅನುಷ್ಕನ್ ಕೈಯಿಂದ ಮೂರ್ತಿನ ತಕೊಳ್ತಾಳೆ. ಮತ್ತೆ ಅದನ್ ತೊಳೆಯಕ್ಕಂತ ವಾಶ್ರೂಮ್ ಕಡೆಗೆ ಹೋಗ್ತಾಳೆ. ಮಾಲ್ತಿ, ಮೊದ್ಲು ನನ್ಗೊಂದ್ ಗ್ಲಾಸ್ ನೀರ್ ಕೊಡು. ಮಾಲ್ತಿ ಮೂರ್ತಿನ ಕೈಯಲ್ಲಿ ಇಟ್ಕೊಂಡು ಅಡ್ಗೆ ಮನೆಗ್ ಬರ್ತಾಳೆ. ಅವಳು ಅಲ್ಲಿಗ್ ಬಂದು ಫ್ರಿಡ್ಜ್ ತೆಗ್ದ ತಕ್ಷಣ ರೇಣುಕಾ ಅವಳ ಮತ್ತೊಂದ್ಸಲ ಕರೀತಾಳೆ. ಅರ್ಜೆಂಟ್ ಅಲ್ಲಿ ಮಾಲ್ತಿ ಆ ಮೂರ್ತಿನ ಫ್ರಿಡ್ಜ್ ಒಳಗೆ ಇಟ್ಟು ವಾಟರ್ ಬಾಟಲ್ ನ ತಕೊಂಡು ರೇಣುಕಾ ಕಡೆಗ್ ಬರ್ತಾಳೆ. ಅವಳಿಗ್ ನೀರ್ ಕೊಟ್ಟು ಅವಳು ವಾಪಸ್ ಕಿಚನ್ ಕಡೆಗ್ ಹೋಗ್ಬೇಕಾದ್ರೆ ಅವಳ ಮೊಬೈಲ್ ಫೋನ್ಗೆ ಅವಳ ಮನೆಯಿಂದ ಅವಳ ಗಂಡ ಕಾಲ್ ಮಾಡ್ತಾನೆ. ಮಾಲ್ತಿ ಅವನ್ ಜೊತೆ ಮಾತಾಡ್ತಿರ್ತಾಳೆ. ಮತ್ತೆ ಫ್ರಿಡ್ಜ್ ಅಲ್ಲಿರೋ ಮೂರ್ತಿ ತಣ್ಣಗಾಗುತ್ತೆ. ಇದ್ದಕ್ಕಿದ್ದಾಗೆ ಕೋಣೆಯಲ್ಲಿ ಕುತ್ಕೊಂಡ ಅನುಷ್ಕನ್ಗೆ ತುಂಬಾನೇ ಚಳಿ ಆಗುತ್ತೆ. ಅವಳು ಗಡಗಡ ಗಡಗಡ ಅಂತ ನಡಕ್ತಿರ್ತಾಳೆ. ಇದನ್ ನೋಡಿ ರೇಣುಕನ್ಗೆ ಭಯ ಆಗುತ್ತೆ. ಅಯ್ಯೋ, ಓಕೆ, ನೀನ್ ಹಿಂಗ್ಯಾಕ್ ನಡಕ್ತಿದ್ಯಾ? ಗೊತ್ತಿಲ್ಲ, ನಂಗೆ ತುಂಬಾ ಚಳಿ ಆಗ್ತಿದೆ. ರೇಣುಕಾ ಅವಳ ಮುಟ್ ನೋಡಿದಾಗ ಅವಳ ದೇಹ ತುಂಬಾನೇ ತಣ್ಣಗಾಗ್ತಾ ಇರುತ್ತೆ.
ಅವಳು ಅನುಷ್ಕನ ಬೆಡ್ ಮೇಲ್ ಮಲಗಿಸಿ ಅವಳ ಮೇಲೆ ಬ್ಲಾಂಕೆಟ್ ಹಾಕ್ತಾಳೆ. ಆದ್ರೆ ಅನುಷ್ಕಂಗೆ ತುಂಬಾನೇ ಚಳಿ ಆಗ್ತಿರುತ್ತೆ. ಸ್ವಲ್ಪನೇ ಹೊತ್ತಲ್ಲಿ ಅವಳ ದೇಹ ಬ್ಲೂ ಕಲರ್ ಆಗ್ಬಿಡುತ್ತೆ ಮತ್ತೆ ಅವಳ ಕಣ್ ಕೂಡ ಮುಚ್ಚಕ್ ಶುರುವಾಗುತ್ತೆ. ರೇಣುಕನ್ಗೆ ತುಂಬಾನೇ ಭಯ ಆಗುತ್ತೆ ಮತ್ತೆ ಅವಳು ಡಾಕ್ಟರ್ಗೆ ಕಾಲ್ ಮಾಡ್ತಾಳೆ. ರೇಣುಕಾ ಮಾಲ್ತಿನ್ ಕರೀತಾಳೆ. ಆಗ ಮಾಲ್ತಿ ಅರ್ಥ ಮಾಡ್ಕೊಳ್ತಾಳೆ ಅವಳು ಮೂರ್ತಿಗೋಸ್ಕರ ಅವಳನ್ನ ಕರೆಯೋದಂತ. ಅವಳು ತಕ್ಷಣವೇ ಕಾಲ್ ನ ಕಟ್ ಮಾಡಿ ಫ್ರಿಡ್ಜ್ ಇಂದ ಆ ಮೂರ್ತಿನ ತೆಗೆದು ಅನುಷ್ಕನ್ ಕೋಣೆ ಕಡೆ ನಡ್ಕೊಂಡ್ ಬರ್ತಿರ್ತಾಳೆ. ಅಲ್ಲಿ ಅನುಷ್ಕಾ ಚಳಿಯಿಂದ ನಡಕ್ತಿರೋದನ್ನ ನೋಡಿ ಮಾಲ್ತಿಗೆ ಭಯ ಆಗುತ್ತೆ. ಡಾಕ್ಟರ್ ಬರೋಷ್ಟ್ರಲ್ಲಿಗೆ 1 ಗಂಟೆ ಆಗಿರುತ್ತೆ. ಅಷ್ಟ್ರಲ್ಲಿ ಮೂರ್ತಿ ನಾರ್ಮಲ್ ಆಗಿರುತ್ತೆ. ಆದ್ರೆ ಅನುಷ್ಕನ್ಗೆ ತುಂಬಾನೇ ಜ್ವರ ಬಂದಿರುತ್ತೆ. ಡಾಕ್ಟರ್ ಅವಳಿಗೆ ಮೆಡಿಸಿನ್ ಅನ್ನು ಕೊಟ್ಟು ಹೊರಟೋಗ್ತಾನೆ. ಅನುಷ್ಕಾ, ನೀನ್ ವಿಶ್ರಾಂತಿ ತಗೋ, ನನ್ಗೊಬ್ರು ಗೊತ್ತು, ಅವ್ರು ನಮ್ಗೆ ಸಹಾಯ ಮಾಡಬಹುದು, ನಾನ್ ಅವ್ರನ್ನ ಇಲ್ಲೇ ಕರ್ಕೊಂಡ್ ಬರ್ತೀನಿ. ಇಷ್ಟ್ ಹೇಳಿ ರೇಣುಕಾ ಅಲ್ಲಿಂದ ಹೊರಗ್ ಹೋಗ್ತಾಳೆ. ಮತ್ತೆ ಸಂಜೆ ಅಷ್ಟ್ರೊಳಗಡೆ ಒಬ್ಬ ಹೆಂಗ್ಸನ್ ಕರ್ಕೊಂಡ್ ಬರ್ತಾಳೆ. ಆ ಹೆಂಗ್ಸು ಅನುಷ್ಕಾ ಪಕ್ಕದಲ್ಲಿ ಕುತ್ಕೊಳ್ತಾಳೆ. ಹೆಲೋ ಅನುಷ್ಕಾ, ನನ್ ಹೆಸರು ದೇವಿಕಾ. ರೇಣುಕಾ ನನ್ಗೆ ಎಲ್ಲವನ್ನು ಹೇಳಿದ್ಲು. ಇವಾಗ ನಾನ್ ಕೇಳೋ ಪ್ರಶ್ನೆಗಳಿಗೆ ನೀನ್ ಉತ್ತರ ಕೊಡು. ಅನುಷ್ಕಾ ಮಲ್ಕೊಳ್ತಾಳೆ. ಎಲ್ಲ ಹಾ ಹಾ ಅಂತ ಉತ್ತರ ಕೊಡ್ತಾಳೆ. ಇದೆಲ್ಲ ನಿಂಗೆ ಯಾವತ್ತಿಂದ ಆಗ್ತಿದೆ? ನನ್ ಪ್ರಕಾರ ಇದೆಲ್ಲ ನನ್ ಬರ್ತ್ಡೇ ಆದ್ಮೇಲೆ ಶುರು ಆಗ್ತಿದೆ. ದೇವಿಕನ್ ಕಣ್ಗಳು ಟೇಬಲ್ ಮೇಲಿರೋ ಮೂರ್ತಿ ಮೇಲೆ ಹೋಗುತ್ತೆ. ಮತ್ತ ಅವಳು ಶಾಕ್ ಇಂದ ಕೇಳ್ತಾಳೆ, ಈ ಮೂರ್ತಿ? ಹೇಳಿ ಆ ಮೂರ್ತಿನ ಎತ್ತಾಳೆ. ಈ ಮೂರ್ತಿ ನಿನ್ನ ಹತ್ರ ಹೇಗ್ ಬಂತು? ಈ ಮೂರ್ತಿ ನನ್ ಫ್ರೆಂಡ್ ನನ್ ಬರ್ತ್ಡೇಗೆ ಗಿಫ್ಟ್ ಮಾಡಿದ್ದ. ನಿನ್ ಜೊತೆ ಏನೆಲ್ಲ ಆಗ್ತಾ ಇದೆ ಅದೆಲ್ಲ ಈ ಮೂರ್ತಿಯಿಂದಾನೇ ಆಗ್ತಿದೆ. ಅನುಷ್ಕಾ ಮತ್ತೆ ರೇಣುಕಾಗೆ ಇದನ್ ಕೇಳಿ ಶಾಕ್ ಆಗ್ಬಿಡುತ್ತೆ. ಮತ್ತ ಅವ್ರನ್ನ ಮೂರ್ತಿ ಬಗ್ಗೆ ಕೇಳ್ತಾರೆ. ಈ ಮೂರ್ತಿಯ ಕತೆ ತುಂಬಾ ಹಳೆಯದು. ಇನ್ ಶಾರ್ಟ್, ಈ ಮೂರ್ತಿಗೆ ಶಾಪ ಇದೆ. ಒಂದ್ ವೇಳೆ ಈ ಮೂರ್ತಿನ ಯಾರಾದ್ರೂ ಬರ್ತ್ಡೇ ದಿನ ತಂದ್ಕೊಟ್ರೆ ಈ ಮೂರ್ತಿಗೆ ಮತ್ತೆ ಅವ್ರಿಗೆ ಒಂದು ಕನೆಕ್ಷನ್ ಆಗುತ್ತೆ. ಮತ್ತೆ ಈ ಮೂರ್ತಿಗೆ ಏನಾದ್ರೂ ಆದ್ರೆ ಅದೇ ಅವ್ರಿಗೂ ಆಗುತ್ತೆ. ಅನುಷ್ಕಾ ದೇವಿಕಾ ಕಡೆ ನೋಡಿ ಅವಳನ್ನ ಕೇಳ್ತಾಳೆ, ನನ್ಗೇನು ಅರ್ಥ ಆಗ್ಲಿಲ್ಲ. ದೇವಿಕಾ ಆ ಮೂರ್ತಿ ತಲೆನ ತನ್ನ ಬೆರಳಲ್ಲಿ ಒಂದ್ ಸ್ವಲ್ಪ ಒತ್ತಾಳೆ. ಆಗ ಅನುಷ್ಕನ್ಗೆ ನೋವಾಗುತ್ತೆ. ಇದನ್ ನೋಡಿ ಅನುಷ್ಕಾ ಮತ್ತೆ ರೇಣುಕಾ ಇಬ್ರಿಗೂ ಭಯ ಆಗುತ್ತೆ. ದೇವಿಕಾ ತನ್ನ ಬೆರಳನ್ನ ಎತ್ತಾಳೆ. ರಿತೇಶ್ ನನ್ ಜೊತೆ ಈ ತರ ಯಾಕೆ ಮಾಡ್ದ? ನನ್ಗೆ ಇದರಿಂದ ಮುಕ್ತಿ ಯಾವಾಗ ಸಿಗುತ್ತೆ? ನಿಂಗ್ ನೆನ್ಪಿಲ್ವಾ? ಅವನು ನಿನ್ನ ಒಂದ್ಸಲ ಪ್ರಪೋಸ್ ಮಾಡಿದ್ದ, ಮತ್ತೆ ನೀನ್ ಅವನ್ನ ರಿಜೆಕ್ಟ್ ಮಾಡಿದ್ದೆ. ಬಹುಶಃ ಅದ್ರ ಸೇಡೆ ಅವನಿವಾಗ ತೀರ್ಸ್ತಿರ್ಬಹುದು. ನಾನ್ ಅವನ್ನ ನನ್ ಫ್ರೆಂಡ್ ಅಂತ ನೋಡ್ತೀನಿ. ಅದನ್ ಬಿಟ್ಟು ಬೇರೆ ಏನ್ ಫೀಲಿಂಗ್ಸ್ ಇಲ್ಲ ನನ್ಗೆ ಅವನ್ ಕಡೆ. ಸುಮ್ನೆ ಹೇಳಲಾ? ಇವಾಗ ನಾನ್ ಏನ್ ಹೇಳ್ತೀನಿ ಅದನ್ನೇ ನೀನ್ ಮಾಡು. ಮತ್ತೆ ಸ್ವಲ್ಪ ಹೊತ್ತಲ್ಲಿ ರೇಣುಕಾ ಅನುಷ್ಕನ್ಗೆ ಅರ್ಥ ಮಾಡಿಸ್ತಾಳೆ. ಮರುದಿನನೇ ಅನುಷ್ಕಾ ರಿತೇಶ್ನ ಭೇಟಿ ಆಗ್ತಾಳೆ ಮತ್ತು ಮಾತುಕತೆಗಳನ್ನೆಲ್ಲ ಶುರು ಮಾಡ್ತಾಳೆ. ಮತ್ತೆ ಅವನ್ ಕೊಟ್ಟಿರೋ ಗಿಫ್ಟ್ ಬಗ್ಗೆ ಏನು ಹೇಳಲ್ಲ. 2 ತಿಂಗಳು ಹಿಂಗೆ ನಡೀತಿರುತ್ತೆ. ಮತ್ತೆ ರಿತೇಶ್ ಬರ್ತ್ಡೇ ಬಂದ್ಬಿಡುತ್ತೆ. ಅನುಷ್ಕಾ ಅವನ್ಗೆ ಒಂದು ಗಿಫ್ಟ್ ಕೊಡ್ತಾಳೆ. ರಿತೇಶ್ಗೆ ಆ ಗಿಫ್ಟ್ ತುಂಬಾನೇ ಇಷ್ಟ ಆಗುತ್ತೆ. ಮತ್ತೆ ಹೇಳ್ತಾನೆ ಆ ಗಿಫ್ಟ್ ನ ಅವನು ಲಾಸ್ಟ್ ಅಲ್ಲಿ ಓಪನ್ ಮಾಡ್ತಾನೆ. ರಾತ್ರಿ ಅವನ್ ಕೋಣೆಗೆ ಹೋಗಿ ಆ ಗಿಫ್ಟ್ ಅನ್ನು ತೆಗೆದು ನೋಡಿದಾಗ ಅವನ್ಗೆ ನಂಬಕ್ ಆಗ್ತಿರ್ಲಿಲ್ಲ. ಅದ್ರಲ್ಲಿ ಅದೇ ಮೂರ್ತಿ ಇತ್ತು. ಅವನ್ಗೆ ಭಯ ಆಗುತ್ತೆ. ಮತ್ತೆ ಆ ಮೂರ್ತಿ ಅವನ್ ಕೈಯಿಂದ ಜಾರಿ ನೆಲದ ಮೇಲೆ ಬೀಳುತ್ತೆ. ಮೂರ್ತಿ ತಲೆಗೆ ಏಟಾಗಿರೋದ್ರಿಂದ ರಿತೇಶ್ ತಲೆ ಕೂಡ ಏಟಾಗಿರುತ್ತೆ. ಈಗ ರಿತೇಶ್ ಮಾಡಿರೋ ಅನ್ಯಾಯ ಅವನ್ನೇ ಕಾಡ್ತಿರುತ್ತೆ. ಮತ್ತೆ ಅನುಷ್ಕನ್ಗೆ ಅವಳ ವಿಚಿತ್ರ ಮಾಯದ ಮೂರ್ತಿಯಿಂದ ಮುಕ್ತಿ ಸಿಗುತ್ತೆ.